Hello, invites. Welcome back to Triple T Academy YouTube platforms. I hope ಇದು ಆಲ್ರೆಡಿ ಎಷ್ಟೊಂದು ಜನ ಡಿಪ್ಲೊಮಾ ವಿದ್ಯಾರ್ಥಿಗಳು ನಿಮ್ಮ DCET 2026ಗೆ ಪ್ರಿಪೇರ್ ಆಗ್ತಿರ್ತೀರ ಅಂತ ಭಾವಿಸ್ತೀನಿ. ಸೊ ರಿಗಾರ್ಡಿಂಗ್ ನಿಮ್ಮ DCET 2026ಗೆ ಇದು ಆಲ್ರೆಡಿ ಎಷ್ಟೊಂದು ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಬಟ್ ಎಲ್ಲ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದೇನು ಅಂದರೆ, ಇನ್ ಆರ್ಡರ್ ಟು ಗೆಟ್ ಅ ಟಾಪ್ ರ್ಯಾಂಕಿಂಗ್, ನೀವು ಟಾಪ್ ರ್ಯಾಂಕಿಂಗ್ ತಗೊಂಡು ಇಂಜಿನಿಯರಿಂಗ್, ಒಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ನಿಮ್ಮ ರ್ಯಾಂಕಿಂಗು ತುಂಬ ಮುಖ್ಯ ಆಗುತ್ತೆ. ಆದರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇದೆ, ನಿಮ್ಮ ರ್ಯಾಂಕಿಂಗ್, ಫೈನಲ್ ರ್ಯಾಂಕಿಂಗು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರೆಲ್ಲ DCET 2026ಗೆ ಅಪಿಯರ್ ಆಗಬೇಕು ಅಂದ್ಕೊಂಡಿದ್ರು, ಸೊ ಈ ವಿಡಿಯೋ ಎಲ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡ್ದೇ ನೋಡಿ, ಆಸ್ ವೆಲ್ ಆಸ್ ನಿಮ್ಮ ಫ್ರೆಂಡ್ಸ್ ಜೊತೆನೂ ಸಹ ಶೇರ್ ಮಾಡಿ. ಮೊದಲನೇ ಸಲ ಯಾರೆಲ್ಲ ನಮ್ಮ ಚಾನಲ್ಗೆ ವ್ಯೂ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್. ಸೊ ಲೆಟ್ಸ್ ಬಿಗಿನ್. ಸೊ ರ್ಯಾಂಕ್ ಕ್ಯಾಲ್ಕುಲೇಷನ್ಸ್ ಹೆಂಗೆ ಮಾಡ್ತಾರೆ? ಸೊ ಬೇಸಿಕಲಿ ಮೆರಿಟ್ ಸ್ಕೋರ್, ಫೈನಲ್ ಮೆರಿಟ್ ಸ್ಕೋರ್ ಹೆಂಗೆ ಮಾಡ್ತಾರೆ ಅಂದರೆ 50% ಆಫ್ ಯುವರ್ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, 50% ಆಫ್ ಯುವರ್ DCET ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯಾವಾಗ 50% ಆಫ್ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಅಂತ ಹೇಳಿದ ತಕ್ಷಣ ಎಷ್ಟೊಂದು ಜನ ಹುಡುಗರಿಗೆ ಡೌಟ್ ಮಾಡ್ತಾರೆ, ಸರ್ 50% ಅಂದರೆ 1 to 6th ಸೆಮ್ ಕೌಂಟ್ ಮಾಡ್ಕೊತಾರ ಅಥವಾ 5th and 6th ಸೆಮ್ ಕೌಂಟ್ ಮಾಡ್ಕೊತಾರ ಅಂತ ಎಷ್ಟೊಂದು ಜನಕ್ಕಿರೋ ಡೌಟೇ ಇದು. ಬಟ್ ಅಕಾರ್ಡಿಂಗ್ ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ನೋಟಿಫಿಕೇಶನ್ಸ್ ಪ್ರಕಾರ, ಅವರು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನಿಮ್ಮ 5th and 6th ಸೆಮ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ರಿಸಲ್ಟ್ ಪ್ರಕಾರ, ಸೊ ಲಾಸ್ಟ್ ಇಯರ್ ರಿಸಲ್ಟ್, ಅದರ ಲಾಸ್ಟ್ ಇಯರ್ ರಿಸಲ್ಟ್ ನೋಡಿದ್ರೆ, ಅದನ್ನ ಆವ್ರೇಜ್ ತಗೊಂಡ್ರೆ 1st to 6th ಸೆಮ್ ರಿಸಲ್ಟ್ ಸಹ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಡೋಂಟ್ ಕಾನ್ಸಂಟ್ರೇಟ್ ಓನ್ಲಿ 5th and 6th, ನಿಮ್ಮ 1st to 6th ಸೆಮ್ ರಿಸಲ್ಟ್ಸು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಹಾಗಾದ್ರೆ ಇವಾಗ ಏನು ಮಾಡೋದು ಸರ್, 5th and 6th ಸೆಮ್ ಅಷ್ಟೇ ಇದೆ, ನಂದು CGPA ಕಮ್ಮಿ ಇದೆ ಅಂತ ಹೇಳಿದ್ರೆ, ಡೋಂಟ್ ವರಿ, ಸ್ಟಿಲ್ ಯು ಹ್ಯಾವ್ 5th and 6th ಸೆಮ್ ಇದೆ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಆಗಿ, ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಿ. ಒಳ್ಳೆ CGPA ತಗೊಂಡು ನೀವು ಆಚೆ ಬರಬೇಕಾಗತ್ತೆ. ಅಂಡ್ ದೆನ್ ನೆಕ್ಸ್ಟ್ ಇಸ್ 50% DCET ಸ್ಕೋರ್. ಫಾರ್ ಎಕ್ಸಾಂಪಲ್, ನೀವು 80 ಮಾರ್ಕ್ಸ್ DCET ಸ್ಕೋರ್ ಮಾಡಿದ್ರೆ, 80 ಮಾರ್ಕ್ಸ್ DCET ಸ್ಕೋರ್ ಮಾಡಿದ್ರೆ, ಇದರಲ್ಲಿ 50 ಅಂದರೆ ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? ದಟ್ ಇಸ್ 40 ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊತಾರೆ. ಎರಡೂ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಫೈನಲ್ ಸ್ಕೋರಿಂಗ್ನ ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸರ್ ಇಷ್ಟೆಲ್ಲ ನಾನು ಹೆಂಗೆ ತಿಳ್ಕೊಳೋದು, ನನ್ನ CGPA ಎಷ್ಟಿದೆ, ನನ್ನ ರ್ಯಾಂಕ್ ಎಷ್ಟು ಬರುತ್ತೆ, ನಾನು ಹೆಂಗೆ ಪರ್ಫಾರ್ಮ್ ಮಾಡಬೇಕು, ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಹೆಂಗೆ ಓದಬೇಕು, ಇದನ್ನೆಲ್ಲ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಡೋಂಟ್ ವರಿ, Triple T ಅಕಾಡೆಮಿ ನಿಮಗೆ ಅಂತಾನೆ ಸೊ CGPA ಕನ್ವರ್ಷನ್ ಫಾರ್ಮುಲಾಸ್ನ, CGPA ಪ್ರಿಡಿಕ್ಟರ್ನ ನಾವು ಆಲ್ರೆಡಿ ನಮ್ಮ ವೆಬ್ಸೈಟಲ್ಲಿ ಕೊಟ್ಟಿದ್ದೀವಿ. ಸೊ ಗೋ ಟು ಆರ್ ವೆಬ್ಸೈಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ CGPA ಹೇಗೆ ಕನ್ವರ್ಟ್ ಮಾಡ್ತಾರೆ, ದಟ್ ಈಸ್ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಇರೋವಂಥ ಕ್ವೆಶನ್ಸು. CGPA ಟು ಪರ್ಸೆಂಟೇಜ್ ಹೇಗೆ ಕನ್ವರ್ಷನ್ ಮಾಡ್ತಾರೆ? ಸೊ ಎಲ್ಲ ಯೂನಿವರ್ಸಿಟಿಯವರು ಅಥವಾ DTE ಬೋರ್ಡ್ ಅವರು ಒಂದು ಫಾರ್ಮುಲಾನ ಯೂಸ್ ಮಾಡ್ತಾರೆ. ವಾಟ್ ಇಸ್ ದಟ್ ಫಾರ್ಮುಲಾ? ದಟ್ ಇಸ್ ಯುವರ್ ಪರ್ಸೆಂಟೇಜ್ is equals to CGPA minus 0.75 into 10. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ಪರ್ಸೆಂಟೇಜ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಫ್ ಯುವರ್ CGPA ಇಸ್ 9.75, ಸೊ 9.75ನ ಫಾರ್ಮುಲಾಗೆ ಹೇಗೆ ಕನ್ವರ್ಟ್ ಮಾಡೋದು? 9.75 ಮೈನಸ್ 0.75 ಇಂಟು 10 ಮಾಡಿದ್ರೆ ನಿಮಗೆ 90% ಬರುತ್ತೆ. ಸೊ ಯುವರ್ ಡಿಪ್ಲೊಮಾ ಸ್ಕೋರ್ ಇಸ್ 90%, ಆ್ಯಂಡ್ ದೆನ್ 50% 90 ಅಂದರೆ 45% ತೊಗೊತಾರೆ. ಸೊ ನಿಮ್ಮ DCET ಸ್ಕೋರು 100ಗೆ 80 ಬಂದಿದ್ರೆ 40 ಮಾರ್ಕ್ಸ್ ಯುವರ್ 50%. ಸೊ ಟೋಟಲ್ ಆಗಿ 45 ಪ್ಲಸ್ 40 ಕನ್ಸಿಡರ್ ಮಾಡಿಕೊಂಡ್ರೆ 85 ವಿಲ್ ಬಿ ಯುವರ್ ಟೋಟಲ್ ಕನ್ಸಿಡರ್ಡ್. ಸೊ ಇದರ ಬೇಸ್ ಮೇಲೆ ನಿಮಗೆ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಹಾಗಾದ್ರೆ ಇಷ್ಟೆಲ್ಲ ನನ್ನ ಫಾರ್ಮುಲಾ ಹಾಕಿ, ಇಷ್ಟೆಲ್ಲ ನನ್ನ CGPA ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪೇಷನ್ಸ್ ಇಲ್ಲ ಅಥವಾ ತುಂಬ ಕನ್ಫ್ಯೂಷನ್ಸ್ ಹೆಂಗಾಗಿದೆ ಅಂದರೆ, ಡೋಂಟ್ ವರಿ, Triple T ಹ್ಯಾಸ್ ಮೇಡ್ ವೆರಿ ಸಿಂಪಲ್ ಫಾರ್ ಯು. ಸೊ ನಮ್ಮ ವೆಬ್ಸೈಟಿಗೆ ಬನ್ನಿ, ಯು ಕ್ಯಾನ್ ಕ್ಲಿಕ್. ಸೊ ನಮ್ಮ ವೆಬ್ಸೈಟಿಗೆ ಬಂದರೆ ಯು ಕ್ಯಾನ್ ಸಿ ದಿಸ್ DCET ಪ್ರಿಡಿಕ್ಟರ್, ರ್ಯಾಂಕ್ ಪ್ರಿಡಿಕ್ಟರ್. ಸೊ ಈ ಒಂದ್ರ ಮೇಲೆ, ರ್ಯಾಂಕ್ ಪ್ರಿಡಿಕ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್. ವೆರಿ ಸಿಂಪಲ್ ಆಗಿ ನಿಮಗೆ ನಿಮ್ಮ ರ್ಯಾಂಕಿಂಗ್ ಒಂದು ಇಮ್ಯಾಜಿನೇಷನ್ಸ್, ಒಂದು ಅಂದಾಜು ಬರಲಿ ಅಂತಾನೆ ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ನ ಇಟ್ಕೊಂಡು ಈ ಒಂದು ರ್ಯಾಂಕಿಂಗ್ ಪ್ರಿಡಿಕ್ಟರ್ನ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಡಿಪ್ಲೊಮೋ CGPA, ಸೊ ಕ್ಲಿಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಡಿಪ್ಲೊಮೋ CGPA 8.
5 ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮ DCET ರ್ಯಾಂಕ್ ಒಂದು 90 ಇದೆ ಅಂತ ಅನ್ಕೊಳ್ಳೋಣ. ಸೊ ಯು ಕ್ಯಾನ್ ಸಿ ದಿಸ್ ಕ್ಯಾಲ್ಕುಲೇಟೆಡ್ ಮಾರ್ಕ್ಸ್ ಫಾರ್ DCET ರ್ಯಾಂಕ್, ಚೆಕ್ ದ ರ್ಯಾಂಕ್ ಬಂದರೆ ನಿಮ್ಮ ರ್ಯಾಂಕ್ ವಿತಿನ್ 301 to 350 ಒಳಗಡೆ ಬರೋ ಸಾಧ್ಯತೆ ಇದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ ದ ರ್ಯಾಂಕ್ ಪ್ರಿಡಿಕ್ಷನ್ಸ್. ಎಷ್ಟೊಂದು ಜನ ಕೇಳ್ತಾರೆ, ಸರ್ CGPA 6th ಸೆಮ್ ಹಾಕ್ಬೇಕಲ್ವಾ, ನಾವಿವಾಗ 4th ಸೆಮ್ಮಲ್ಲಿ ಮಾತ್ರ ಇದ್ದೀವಿ, 5th and 6th ಸೆಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ಡೋಂಟ್ ವರಿ. ಸೊ ಇವಾಗ ನೀವು 4th ಸೆಮ್ಮಲ್ಲಿ ಇದ್ದೀರಾ ಅಂದರೆ ಆಲ್ 4th ಸೆಮ್ಮು ಸೇರಿ CGPA ಒಂದು 8 ಬಂದಿದೆ ಅಂತ ಅನ್ಕೊಳ್ಳಿ. 5th and 6th ಅಲ್ಲಿ ಒಂದು CGPA ಇನ್ಕ್ರೀಸ್ ಮಾಡ್ತೀರಾ ಅಥವಾ ನೀವು ಹೆಂಗೆ ಪರ್ಫಾರ್ಮ್ ಮಾಡಬೇಕು ನಿಮಗೆ ಗೊತ್ತಾಗಿರುತ್ತೆ. ಸೊ ಅದನ್ನ ನೀವೇ ಒಂದು ಅಂದಾಜ್ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು 0.5 ಇನ್ಕ್ರೀಸ್ ಮಾಡ್ತಿದ್ದೀನಿ. ಸೊ 0.5 ನಿಮ್ಮ DCET ಮಾರ್ಕ್ಸ್ ಒಂದು 85 ಸ್ಕೋರ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, 85 ಅಂಡ್ ದೆನ್ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್, ಸೊ ಕ್ಯಾಲ್ಕುಲೇಟೆಡ್ ಮಾರ್ಕ್ಸ್. ಸೊ ಚೆಕ್ ದ ರಿಸಲ್ಟ್ ಬಂದಿದ ತಕ್ಷಣ ಯು ಕ್ಯಾನ್ ಸಿ ದಿಸ್ 501 to 625 ರ್ಯಾಂಕಿಂಗ್ ಒಳಗಡೆ ನೀವು ಬರೋ ಸಾಧ್ಯತೆಗಳಿದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಚೆಕ್ DCET ಪ್ರಿಡಿಕ್ಟರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ 5th and 6th ಸೆಮ್ ಇಟ್ಕೊಂಡು ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ DCET 2026ಗೆ, ಫಸ್ಟ್ ಚೆಕ್ ಯುವರ್ ರ್ಯಾಂಕಿಂಗ್ ಅಂಡ್ ದೆನ್ ನಿಮಗೆ ಹೆಂಗೆ ಫೋಕಸ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದೊಂದು ಇಮ್ಯಾಜಿನೇಷನ್ ಬರುತ್ತೆ, ಒಂದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಸೊ ದಟ್ ನೀವು ಆ ಕಡೆ ಕಂಪ್ಲೀಟ್ ಫೋಕಸ್ ಮಾಡಿ ನಿಮ್ಮ DCET 2026 ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ತೊಗೊಂಡು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ನ ತೊಗೊಬೋದು. ಐ ಹೋಪ್ ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ಇಫ್ ಇಟ್ ಇಸ್ ಹೆಲ್ಪ್ಫುಲ್, ಮೇಕ್ ಶೋರ್ you subscribe to our channel and then don't forget to share this video with your friend. Thank you and all the best.